ನಮಸ್ಕರಿಸುತ್ತಾ, ಅದೇ ರೀತಿ ಈ ಶಾಲೆಗೆ DDP ಅವರು ಭಾಳ ಲೇಟಾಗಿ ಬಂದು ಅಂತ ಎಲ್ಲರೂ ಬೇಜಾರಾಗಿತ್ತು. ಅವ್ರಿಗೆ ಎಷ್ಟು ಕೆಲಸ ಇರ್ತೈತೆ ಅಂದ್ರೆ ಎಲ್ಲ ಕಡೆಯೂ ನೋಡ್ಕೊಂಡು ಇಲ್ಲಿ ಬರಬೇಕು. ಹೆಚ್ಚಾಗಿ ನಮ್ಮ ರೋಣ ತಾಲೂಕಿನವರಾದ್ರೆ ನಂಗೆ ಭಾಳ ಖುಷಿ ಅನಿಸ್ತದೆ. ನಮ್ಮ DDP ಅವ್ರ ಮಾತು ಕೇಳಿಕೊಂಡು ನಮ್ಮ DDP ಅವರಿಗೆ ನಾನು ತುಂಬ ಹೃದಯದ ಸ್ವಾಗತ ಮಾಡ್ತಾ ಅವ್ರಿಗೆ ತುಂಬ ಹೃದಯ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಮಟ್ಟಕ್ಕೆ ಬೆಳೆದಾರಂದ್ರೆ ಅವ್ರನ್ನ ನೋಡಿ ಸಾಕಷ್ಟು ಮಂದಿ ಮಕ್ಕಳು ಪ್ರೇರಣೆಯರಾಗ್ತಾರಂತ ನಾನೆಲ್ಲ ಕೇಳ್ಕೊಂತ ಇವತ್ತು ಗದಗಿನ ತಗೊಂಡಾರೆ ಕನ್ನಡ ಆಂಗ್ಲ ಶಾಲೆಯು ಇಷ್ಟು ಚಂದ ಬೆಳೆಸ್ಯಾರಂದ್ರೆ ನಮ್ಮ ಕೊಟ್ರೇಶ್ ಮೆಣಸಿನ್ಕಾಯಿ ಅವರು ಅದು ಒಂದು ಶಾಲೆಯ ಮಾರ್ಗದರ್ಶನ. ಕನ್ನಡ ಶಾಲೆನೂ ಇಷ್ಟು ಚಂದ ಬೆಳೆಸ್ಬೇಕಂದ್ರೆ ನಮ್ಮ ಕೊಟ್ರೇಶ್ ಮೆಣಸಿನ್ಕಾಯಿ ಅವ್ರ ಪಾತ್ರ ಭಾಳ ಹೆಚ್ಚೈತಿ. ಇವತ್ತು ನೀವು ಬಂದಿದ್ದೆ ನಮ್ಗೆ ಖುಷಿ ಆಗೈತೆ ಅಂತ ನಾನು ಕೊಟ್ರೇಶಲ್ಲಿ ಕೇಳ್ಕೊಂತ ಇನ್ನೊಬ್ಬರು ಇಂಜಿನಿಯರಿಂಗ್ ಕಾಲೇಜಿನಾದಂಥ ಮಾಲ್ಗಿತ್ತಿ ಸರ್ ಅವರೇ, ಕವಿತಾ ಪಾಟೀಲ್ ಅವರೇ, ಇವತ್ತು PUC ಕಾಲೇಜ್ 20 ವಿದ್ಯಾರ್ಥಿಯಿಂದ ಇವತ್ತು 100 ವಿದ್ಯಾರ್ಥಿ ಅದಾರಂದ್ರೆ ಅದಕ್ಕೆ PUCಯ ಬಾಬು ಸರ್ ಮತ್ತು ಎಲ್ಲ ಶಿಕ್ಷಕರಿಗೆ ನಾ ಇವತ್ತು ಅಭಿನಂದಿಸ್ತೇನೆ. ಅದ್ರ ಜೊತೆಗೆ ವೇದಿಕೆ ಮೇಲಿದಂಥ ಎಲ್ಲ ಶಿಕ್ಷಕರ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅವರೇ, ಎಲ್ಲ ಗೌರವಿತ ಶಿಕ್ಷಕಿಯರೇ, ಈ ಪ್ರತಿದಿನ ಬಸ್ಸನ್ನು ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬರೋಂಥ ನಾನ್ ಟೀಚಿಂಗ್ ಸ್ಟಾಫ್ ಅವರೇ, ಪ್ರತಿ ವರ್ಷ ನಮ್ಮ ಸ್ಕೂಲಿನ ಗ್ಯಾದರಿಂಗ್ ಒಳಗಿದ್ದಾಗ ಮಾಲ್ಗಿತ್ತಿಯಿಂದ ITI ಹುಡುಗರು ಇಲ್ಲಿ ಬಂದು ನಿರಂತರ ಸೇವೆ ಮಾಡ್ತಕ್ಕಂಥ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ಒಂದು ದಿವಸ ಅವ್ರನ್ನ ಕರೆದು ಸನ್ಮಾನ ಮಾಡೋಂಗಿಲ್ಲ, ಬರ್ತಾರೆ, ಎಲ್ಲರೂ ಸೇವೆ ಮಾಡ್ತಾರೆ, ನಮಗೆಲ್ಲ ಊಟ ಮಾಡಿಸ್ತಾರೆ. ಈ ಕಾರ್ಯಕ್ರಮವನ್ನು ಸುಜನಿತ ಮಾಡಬೇಕಾದ್ರೆ ಈ ಮಾಲ್ಗಿತ್ತಿಯವ್ರದ್ದು ಸ್ಟಾಫಿಂದ ಭಾಳ ಅಗತ್ಯ ಐತಂತ ತಮ್ಮೆಲ್ಲರಿಗೂ ಇವತ್ತು ನಾನು ಹೇಳಕ್ಕೆ ಬಯಸ್ತಾ. ಪತ್ರಕರ್ತರೇ, ಇವತ್ತು ಮಾಧ್ಯಮ ಮಿತ್ರರೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಈ ಶಾಲೆ ಯಶಸ್ವಿ ನಡಿಬೇಕಂದ್ರೆ ನೀವೆಲ್ಲ ಪಾಲಕರಿಂದ ಈ ಶಾಲೆ ಯಶಸ್ವಿ ನಡೀತದಂತ ಎಲ್ಲ ಪಾಲಕರಿಗೆ ನೀವು ವಂದಿಸುತ್ತಾ, ಇವತ್ತು ನಮ್ಮ ಕೊಟ್ರೇಶ್ವರ್ ಹೇಳಿದ್ರು ಚಪ್ಪಲಿ ಹೊಡೆಯಂಗಿಲ್ಲ ಅಂತ. ಕೊಟ್ರೇಶ್ವರ ನಮಗಷ್ಟೇ ಅಲ್ಲ, ಅವ್ರ ಮಕ್ಕಳು ಡ್ಯಾನ್ಸ್ ಮಾಡಿದ್ರು ಚಪ್ಪಲಿ ಹೊಡೆಯಂಗಿಲ್ಲ ನಮ್ಮ ಪಾಲಕರು. ಯಾಕೋ ಗೊತ್ತಿಲ್ಲ ನನಗೆ, ಅವ್ರ ಮಕ್ಕಳು ಡ್ಯಾನ್ಸ್ ನೋಡೋಕೆ ನಾವಿಲ್ಲೆಲ್ಲ ಬಂದೇವಿ. ನಾವೆಲ್ಲ ನಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕೆ ಬಂದಿಲ್ಲ, ನಿಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕೆ ನಾವಿಲ್ಲೆಲ್ಲ ಬಂದೀವಿ. ಇಲ್ಲೆಲ್ಲ ಪಾಲಕರು ನಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕೆ ಬಂದೀವಿ. ದಯವಿಟ್ಟು ನಿಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿದಾಗ ಚಪ್ಪಲಿ ಹೊಡೆದ್ರೆ ಅವ್ರಿಗೂ ಒಂದಿಷ್ಟು ಖುಷಿ ಆಗುತ್ತಂತ ತಮ್ಮಲ್ಲಿ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಕೊಟ್ರೇಶ್ ಹೇಳಿದ್ರು ಮನೆಯ ಮೊದಲ ಪಾಠಶಾಲೆ ಅಂತ, ಅದು ಎಲ್ಲರೂ ಒಪ್ತೀನಿ ನಾನು. ಸಾಕಷ್ಟು ಮಂದಿ ಮನೆಯ ಮೊದಲ ಪಾಠಶಾಲೆ ಇಟ್ಕೊಂಡು ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿಸ್ಬೇಕು. ಇಲ್ಲಿ ಈ ಸ್ಕೂಲ್ನಾಗ ಏನು ಇದು ಡೊನೇಷನ್ ಇಲ್ಲ, ಎಕ್ಸಾಮ್ ಇಲ್ಲ, ಯಾರು ಬರ್ತಾರೆ ಅವ್ರು ಕರ್ಕೊಂತಾರೆ. ಯಾಕಂದ್ರೆ ಯಾರು ಬರ್ತಾರೆ ಎಲ್ಲ ಸುತ್ತಮುತ್ತ ಹಳ್ಳಿಯವ್ರು ಎಲ್ಲರೂ ಶಿಕ್ಷಣ ಕೊಡಬೇಕು ಅನ್ನೋದು ಅಜ್ಜವ್ರ ಉದ್ದೇಶ ಇತ್ತು. ಹೀಗಾಗಿ ಇನ್ನೂ ಅಜ್ಜಾರ ಒಂದು ಮಾತಿನ ಪಾಲ್ಕೆ ಒಳಗೆ ಇಲ್ಲೇನು ಡೊನೇಷನ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ಮಕ್ಕಳನ್ನ ಬಂದವ್ರನ್ನ ಕಲಿಸೋದು ಬೇಡ, ಭಾಳ ವೀಕ್ ಇದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಶಿಕ್ಷಕರು ಹೇಳ್ತಾರೆ. ನಾ ಎಲ್ಲ ಶಿಕ್ಷಕರಿಗೂ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಯಾಕೆ ಶಿಕ್ಷಕರು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಅಂದರೆ, ಅಬ್ದುಲ್ ಕಲಾಂ ಅವ್ರಿಗೆ ಒಂದು ಹುಡುಗಿ ಒಂದ್ಸಲ ಇಂಟರ್ವ್ಯೂ ಇದ್ದಾಗ ಕೇಳ್ತಾರೆ, ಸರ್ ನೀವು ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಂತ ಕೇಳ್ತಾರೆ. ಅವಾಗ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಲಾಸ್ಟ್ ಬೆಂಚ್ ಅಂತಾರೆ. ಸರ್ ಇವನ್ ಐ ಆಮ್ ಲಾಸ್ಟ್ ಬೆಂಚ್ ಅಂತಾರೆ. ಅವಾಗ ಅಬ್ದುಲ್ ಕಲಾಂ ಅವ್ರು ಒಂದು ಮಾತು ಏನು ಹೇಳ್ತಾರೆ ಅಂದರೆ, ನಾನು ಲಾಸ್ಟ್ ಬೆಂಚ್ದಾಗಿದ್ದರೂ ನಮ್ಮ ಟೀಚರ್ ಹಿಂಗೆ ಪಾಠ ಮಾಡ್ತಿದ್ರು ಅಂದರೆ ಫಸ್ಟ್ ಬೆಂಚ್ದಾಗ ಕುಂತ ಕೇಳುವಂಥ ಪಾಠ ನಮ್ಮ ಲಾಸ್ಟ್ ಬೆಂಚ್ನ ಮಾಡ್ತಿದ್ರು. ಇವತ್ತು ನಾ ಇಲ್ಲದೇನಂತಾರೆ. ಅದಕ್ಕೆ ಶಿಕ್ಷಕರಿಗೆ ಒಂದು ಹೇಳ್ತೀನಿ, ನಿಮ್ಮ ಮಕ್ಕಳು ಮುಂದೆ ಬಂದರೆ ನೀವು ಅವಾಗ ಹೇಳ್ತೀನಿ, ಎಷ್ಟೋ ಮಂದಿ ಮಕ್ಕಳು ಸಾಧಿಸಿದಾಗ ಇವರೆಲ್ಲ ನನ್ನ ಮಕ್ಕಳು ನಾ ಕಲಿಸೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಅದೇ ರೀತಿ ಎಲ್ಲ ಶಿಕ್ಷಕರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ಮಕ್ಕಳನ್ನು ಗೌರವದಿಂದ ಕಾಣಿ, ಪಾಲಕರನ್ನು ಗೌರವದಿಂದ ಕಾಣಿ. ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಜಗತ್ತಿನಾಗ ಏನಾದ್ರು ಸಾಧ್ಸಾರಂದ್ರೆ ಎಲ್ಲರೂ ಲಾಸ್ಟ್ ಬೆಂಚ್ ಕುಂತವ್ರೆ ಇವತ್ತು ಎತ್ತರ ಮಟ್ಟಕ್ಕೆ ಬೆಳೆದಾರಂತ ಶಿಕ್ಷಕರ ಕಲಿಸೋ ಮುಂದೆ ಒಂದು ಗಮನಕ್ಕೆ ಇರಲಿ ಅಂತ ನಾನು ಶಿಕ್ಷಕರಿಗೆ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಮಕ್ಕಳು ಪಾಲಕರು ತೋಟದಾರ CBSE ಕಲಿಸಿ ನಮ್ಮ ಮಕ್ಕಳು ಒಳ್ಳೇದಾಗ್ತೈತೆ ಅಂತ ಕಲಿಸ್ತಾರೆ. ಅದ್ರ ಜೊತೆಗೆ ನಾವು ಪಾಲಕರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಇವತ್ತು ವಿವೇಕಾನಂದರನ್ನು ಕರ್ಕೊಂಡು ಅವ್ರ ಅಪ್ಪ ಹಂಗೆ ಟೂರಿಗೆ ಹೋಗಿದ್ರಂತ. ಅವಾಗೆಲ್ಲ ಕಾರ್ಗೆ ಇರ್ತಿದ್ದಿಲ್ಲ, ಯಾಕಡೆ ಇದು ಬಂಡಿ ಇತ್ತು, ಬಂಡಿ ಒಳಗೆ ಸಣ್ಣ ಹುಡುಗರು ಮುಂದೆ ಕುಂದಿಸಿದ್ರು, ಅವ್ರು ಹಿಂದೆ ಕುಂದಿಸಿದ್ರೆ ಊರು ತುಂಬ ಅಡ್ಯಾಡಿದ್ರಂತೆ. ವಿವೇಕಾನಂದರು ಏನಂದ್ರಂತೆ, ನಾ ದೊಡ್ಡವಾದ್ಮೇಲೆ ಯಾಕಂದ್ರೆ ಬಡಿ ಜಗಳ ಹೊಡೆ ಇರ್ತಾನಲ್ಲ, ಎಷ್ಟು ಆಕರ್ಷಣೆ ಇರ್ತಾನಂದ್ರೆ ಎಷ್ಟು ಚಂದ ಮಾಡ್ತಾನೆ. ತನ್ನ ಕುದುರೆ ಮೇಂಟೈನ್ ಮಾಡ್ತಾನೆ, ಸೈಡಿಗೆ ಇದು ಮೇಂಟೈನ್ ಹೋಗೋರು ಮೇಂಟೈನ್ ಮಾಡ್ತಾನೆ. ಈಗೆಲ್ಲ ಟ್ರಾಫಿಕ್ ಐತಿ, ಹಾರ್ನ್ ಐತಿ, ಇದೇ ಎಲ್ಲ ಐತಿ. ನಾವು ಮುಂದೆ ಹೋದ್ಮೇಲೆ ನಾ ಜಟಕ ಹೊಡೆಯೋ ಹಾಕ್ತಾನಂತಾನೆ. ಹಿಂದೆ ತಾಯಿ ಕುಂತಿರ್ತಾಳ, ನೀವೆಲ್ಲ ನಮ್ಮ ಮಕ್ಕಳು ಜಟಕ ಹೊಡೆಯೋ ಹಾಕೇನಂದ್ರೆ ನೀವೇನು ಮಾಡ್ತೀರಿ, ಅಲ್ಲೇ ಎರಡು ಕಪಾಳ ಕೊಡ್ತೀರಿ, ಹೊಡಿತೀರಿ ಇಲ್ರಿ.
ಎಂಥ ಮಕ್ಕಳು ಹಿಡ್ದೀನಿ ಅಂತೀವಿ ನಾವು ಅಂತೀವಿಲ್ಲ. ಅದಕ್ಕೆ ತಾಯಿ ಹೇಳ್ತಾಳೆ ಮನೆಗೆ ಬಂದ ತಕ್ಷಣ ಅವ್ನು ಕರ್ಕೊಂಡು ತಾಯಿ ಭಾಳ ಸಂಕಟ ಆಗುತ್ತೆ. ನನ್ನ ಮಗ ಏನಪ್ಪ ಹಿಂಗೆ ಅಂತಂದು ಮನೆಗೆ ಕರ್ಕೊಂಡು ಹೋದ ತಕ್ಷಣ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ಹೇಳ್ತಾಳ, ನೀನು ಜಟ್ಗ ಹೊಡಿದು ಬರೀ ಟಾಂಗ ಮುಂದೆ ನಡೆಸೋದಲ್ಲ, ಇಡೀ ಜಗತ್ತನ್ನು ನೀನು ಮುಂದುವರ್ಸುವಂಥ ಅಂಥ ದೊಡ್ಡ ವ್ಯಕ್ತಿ ಆಗಬೇಕು, ನನ್ನ ಆಶೀರ್ವಾದ ನಿನ್ನ ಮೇಲೆ ಐತೆ ಅಂತಾಳ. ಇವತ್ತು ವಿವೇಕಾನಂದ ಇನ್ನೂ ಇವತ್ತು ಅಮರದಾರ ಅಂದರೆ ಅವ್ರ ತಾಯಿಯ ಒಂದು ಆಶೀರ್ವಾದ, ಅವ್ರ ತಾಯಿಯ ಒಂದು ಮಾತು ಕೇಳಿ ಇವತ್ತು ಮುಂದದಾರ. ಎಲ್ಲ ತಾಯಿಯವ್ರಿಗೆ ನಾನು ಹೇಳ್ತೀನಿ, ನಾವೇನಾದ್ರು ನಮ್ಮ ಮಕ್ಕಳನ್ನ ಪ್ರೇರಣೆ ಮಾಡ್ಬೇಕಂದ್ರೆ ತಂದೆಗಿಂತ ತಾಯಿನ ಸ್ಫೂರ್ತಿ ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ಅಂತ ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಮಕ್ಕಳು ತಪ್ಪು ಮಾಡಿದರೆ ಶಾಲೆಗೆ ಬಂದು ಶಿಕ್ಷಕರಿಗೆ ಹೇಳ್ರಿ. ನಮ್ಮ ಶಿಕ್ಷಕರು ತಪ್ಪು ಮಾಡಿದರೆ ಶಿಕ್ಷಕರೇ ನೀವು ತಪ್ಪು ಮಾಡಿರಿ, ನಮ್ಮ ಮಗ ನೀವು ಕಲಿಸಿದ್ದು ನೀವು ಹೇಳಿದ್ದು ವೇದವಾಕ್ಯ, ಯಾಕಂದ್ರೆ ನಾವು ಪಾಲಕರು ಹೇಳಿದ್ದು ವೇದವಾಕ್ಯ ಅಲ್ಲ ಮಕ್ಕಳಿಗೆ. ಯಾವ ಶಿಕ್ಷಕರು ಹೇಳ್ತಾರೆ ವೇದವಾಕ್ಯ, ಅದು ಕರೆಕ್ಟಾಗಿ ಹೇಳಿ ತಪ್ಪು ಹೇಳಿ ನಮ್ಮ ಟೀಚರ್ ಹಿಂಗೆ ಹೇಳಿದ್ರೆ ನಾ ಹಿಂಗೆ ಬರಿತೀನಂತ. ಅದಕ್ಕೆ ಶಿಕ್ಷಕರ ಜವಾಬ್ದಾರಿ ಭಾಳ ಐತೆ ಅಂತ ಹೇಳಕ್ಕೆ ಬಯಸ್ತೀನಿ. ನೇರವಾಗಿ ಬರ್ರಿ, ಪ್ರಿನ್ಸಿಪಲ್ ಸ್ಟಾಫ್ ಇರ್ತಾರೆ, ಇತ್ತಾಗ ಚಲೋ ಕೆಟ್ಟ ಹೇಳೋಕೆ ಈ ಶಾಲೆಗೆ ಯಾರು ಹಿಂದೆ ಮುಂದೆ ಮಾಡಕ್ಕೆ ಹೋಗ್ಬೇಡ್ರಿ. ಏನೋ ತುಂಬ ಕೊರತೆ ಇದ್ರೆ ಎಲ್ಲೋ ಒಂದು ಕಡೆ ಸ್ಟಾಫ್ ಕೊರತೆ ಐತಿ. ಯಾಕಂದ್ರೆ ಯಾರೂ ಗಜೆ ಬಿಡಕ್ಕೆ ಬಂದು ಇರೋಕೆ ತಯಾರಿರಂಗಿಲ್ಲ. ಎಲ್ಲೋ ಬರ್ತಾರ, 2 ತಿಂಗಳು ಇರ್ತಾರ, ಮದುವೆ ಅಂತ ಹೋಗ್ಬಿಡ್ತಾರ. ಅದಕ್ಕೆ ಸ್ವಲ್ಪ ಸ್ಟಾಫ್ ಕಿಚ್ಚಕ್ಕಾದ್ರೂ ನಾನು ಏನು ಪಟ್ಟಿ ಚೆಕ್ ಅಂತ ಹೇಳಿದೆ, ಸರ್ ನಾ ಯಾವಾಗಲೂ ಕಾರ್ಯಕ್ರಮಕ್ಕೆ ಬರ್ತೀನಿ, ನೀವು ಸ್ಟಾಫ್ ಚಲೋ ಹಾಕಿದ್ರೆ ಅಷ್ಟೇ ಮುಂದಿನ ಸಲ ಬರ್ತೀನಿ ಅಂದೆ. ಈ ಸಲ ಎಲ್ಲ ಸ್ಟಾಫ್ ಹಾಕಿನ್ರಿ, ಲೇಟ್ ಹಾಕಿದ್ರು ಚಲೋ ಹಾಕಿನ್ರಿ ಹಾಕ್ತಾರ ಅಂದರೆ. ಅದಕ್ಕೆ ನಾ ಪಾಲಕರಿಗೆ ಒಂದು ಹೇಳ್ತೀನಿ, ಈ ಶಾಲೆ ನಿಮ್ಮದೈತಿ. ಈ ಶಾಲೆಗೆ ಏನಾರ ಸ್ಟಾಫ್ ಯಾವ್ದಾರ ಟೀಚರ್ಸ್ ನಿಮಗೆಲ್ಲರ ಚಲೋ ಸಿಗ್ತಾರಂದ್ರೆ ದಯವಿಟ್ಟು ಅವ್ರದ್ದು ಒಂದು ಇದನ್ನು ನನಗರಾಗಲಿ, ಈ ಶಾಲೆ ಪ್ರಿನ್ಸಿಪಲ್ ಅವ್ರಿಗಾಗಲಿ, ನಮ್ಮ ಬಾಗೂರ್ ಸರ್ ಅವರಾಗಲಿ, ಅವ್ರಿಗೆ ಯಾರಿಗಾದ್ರೂ ಕೊಟ್ಟರೆ ಅಂದರೆ ನಿಮ್ಮ ಅವ್ರದ್ದು ಬಯೋಡೇಟಾ ಕೊಟ್ಟರೆ ಅವಶ್ಯ ಅವ್ರು ನೀವು ಶಾಲೆಗೆ ಕರ್ಕೊತೀವಿ ಅಂತ ಪಾಲಕರು ಒಳ್ಳೆ ಶಿಕ್ಷಣ ತರಕ್ಕೆ ನೀವು ಸಹಕರಿಸಿ ಅಂತಲ್ಲಿ ತಮ್ಮಲ್ಲಿ ಹೇಳ್ಕೊಂತ ಮತ್ತೊಂದು ಇನ್ನೊಂದು ಹೇಳ್ತೀನಿ. ಯಾಕೆ ನಾ ತಾಯಿಯಂದ್ರಿಗೆ ಇದು ಹೇಳಕ್ಕೆ ಬರ್ತೀನಿ, ನಾನು ಒಂದು ತಾಯಿಗೀನಿ. ಇವತ್ತು ತಾಯಿಗೆ ಥಾಮಸ್ ಇವತ್ತು ಲೈಟ್ ಎಲ್ಲ ಹಾಕ್ತಾರೆ, ಎಲ್ಲಿ ನೋಡಿದ್ರು ಪಕ್ ಅಂತಿದ್ರು. ಚಲೋ ಬರ್ತೇವೆ ಇಲ್ಲ ಗೊತ್ತಿಲ್ಲ, ಎಷ್ಟು ಲೈಟ್ ಐತಿ, ನೀವೆಲ್ಲ ಲೈಟ್ ಹಾಕಿ ಕುಂತೀರಿ. ನಿಮ್ಮ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಎಷ್ಟು ತೊಗೊಂಡು ಲೈಟ್ ಹಾಕಿ ಪಕ್ ಅಂತ ಎಷ್ಟು ಚಂದ ಕಾಣ್ತಾವೆ ಹುಡುಗರು. ನಂಗೆ ಭಾಳ ಖುಷಿ ಅನ್ಸುತ್ತೆ ಹುಡುಗರು ಡ್ಯಾನ್ಸ್ ಮಾಡಕತ್ತಾಗ. ಒಬ್ಬ ಚಲೋ ಡ್ಯಾನ್ಸ್ ಮಾಡ್ತಾನೆ, ಒಬ್ಬ ಡ್ಯಾನ್ಸ್ ಮಾಡಬೇಕು ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡ್ತಾನೆ, ಖುಷಿ ಆಗುತ್ತೆ. ಅಂಥದ್ರಾಗ ನಾವು ಒಂದು ಹೇಳ್ತೀನಿ, ಭಾಳಷ್ಟು ಮಂದಿ ಟೀಚರ್ಸ್ ಕರೆದು ನಿಮ್ಮ ಮಗ ಚಲೋ ಮಾಡೋಂಗಿಲ್ಲ ಅಂತ ಹೇಳಿದಾಗ ಒಂದು ಪಣ ತೋಡ್ರಿ ನೀವೆಲ್ಲ ಪಾಲಕರನ್ನ ಒಂದು ಮಾತು ಹೇಳ್ತೀನಿ. ಥಾಮಸ್ ಅಲ್ವಾ ಎಡಿಸನ್ ಶಾಲೆಗೆ ಈಗಿದ್ದ ಟೀಚರ್ ಲೆಟ್ರ್ ಬರ್ದು ಕಳಿಸಿದ್ಲು. ಇವತ್ತೇನಾದ್ರು ನಮ್ಮ ಟೀಚರ್ ಲೆಟ್ರ್ ಬರ್ದು ಕಳಿಸಿದ್ವಿ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಟೀಚರ್ನ ಒಳಗೆ ಹಾಕ್ತೀವಿ. ನಿಮ್ಮ ಮಗ ಸರಿ ಇಲ್ಲ, ನೀವು ಶಾಲೆಗೆ ಕಳಿಸ್ಬೇಡ್ರಿ ಅಂತ. ಇದನ್ನು ಒಯ್ದು ನಿಮ್ಮ ಮಮ್ಮಿ ಕೈ ಕೊಡಂದ್ರೆ ನಾವು ಬಂದರು, ಅವರು ಅವ್ನ ಕೈ ಕೊಟ್ಟ. ಓದಿದ ತಕ್ಷಣ ತಾಯಿಗೆ ದುಃಖ ಆಗಿ ಹೇಳಿದ್ಲಕ್ಕಿ, ನಿಮ್ಮ ಮಗ ಭಾಳ ಶಾಣೆ ಅದಾನ, ಯಾಕೆ ಮಮ್ಮಿ ಆಡಕತ್ತಿ ಅಂದಾಗ ಆಕೆ ಹೇಳ್ತಾಳೆ, ನೀ ಭಾಳ ಶಾಣೆ ಇದೆ ಅಂತ ನೀನು ಕಲಿಸುವಂಥ ಯೋಗ್ಯ ಶಿಕ್ಷಕರಿಲ್ಲ, ಅದಕ್ಕೆ ನಾಳಿಂದ ನೀನು ಶಾಲೆಗೆ ಹೋಗೋಂಗಿಲ್ಲ, ನಾನೇ ನೀನು ಕಲಿಸ್ತೀನಿ ಅಂತ. ತಾಯಿ ಒಂದು ಬಣ ತೊಟ್ಲು. ಅದಕ್ಕೆ ನಾನು ಎಲ್ಲ ಪಾಲಕರಿಗೆ ಹೇಳ್ತೀನಿ, ಇವತ್ತು ಯಾರೋ ಶಿಕ್ಷಕರು ಕರೆದು ನಿಮ್ಮ ಮಗ ದಟ್ಟ ಅದಾನಂದ್ರೆ ಅದೊಂದು ಚಾಲೆಂಜ್ ಮಾಡ್ಕೊರಿ. ಎಲ್ಲ ಮಕ್ಕಳು ಶಾಣೆರ ಬಿಟ್ಟು ಬಂದಿರಂಗಿಲ್ಲ. ಇನ್ನು ಬಂದಿಂದ ನಾವು ತಿದ್ದಿ ತೀಡಿ ನೀವು ತಿದ್ದಿ ಕೀರ್ತಿಕ್ಕಿಂತ ಇವತ್ತು ಎಷ್ಟೋ ಮಂದಿ ಈ CBSE ಶಾಲೆ ಕಲ್ತವ್ರು ನೌಕರಿ ಮಾಡಕತ್ತಾರ ಅಂದ್ರೆ ನಂಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಬೆಂಗಳೂರು ಸಿಕ್ಕಾಗ ಮೇಡಮ್ ನಾವು CBSE ಸ್ಕೂಲಾಗ ಕಲ್ತೀನಿ ಅಂದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಅದಕ್ಕೆ ಪಾಲಕರು ಒಂದು ನಿಮ್ಮ ಮಗ ಥಾಮಸ್ ಅಲ್ವಾ ಎಡಿಸನ್ ಆಗ್ಬೇಕಂದ್ರೆ ಯಾವ ಶಿಕ್ಷಕರು ಅಲ್ಲ, ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮಗ ಈ ದೇಶದ ಪ್ರಧಾನಮಂತ್ರಿನೂ ಆಗ್ತಾನೆ ಅಂತಂದ್ರೆ ನೀವು ವಿಚಾರ ಮಾಡ್ಕೊಂಡು ನಿಮ್ಮ ಮಕ್ಕಳು ಮುನ್ನಡೆಸ್ರಿ. ಯಾವತ್ತೂ ಮಕ್ಕಳು ಗುರುತಿಸ್ಬೇಡ್ರಿ. ಮೊನ್ನೆ 9ನೇ ಕ್ಲಾಸಿನ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಾಗ ನಮ್ಗೆ ಭಾಳ ಬೇಜಾರು ಅನಿಸ್ತು. ಯಾಕೆ 9ನೇ ಕ್ಲಾಸಿನ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ್ಲಿ ಅಂದ್ರೆ ನಾ ಎಲ್ಲ ಪಾಲಕರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ನಮ್ಮ ಮಕ್ಕಳು ಯಾಕೆ ವೀಕ್ ಆಗ್ಯಾರ ಅಂದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಂಗಿಲ್ಲ, ಧೈರ್ಯ ಹೇಳೋಂಗಿಲ್ಲ, ಬೈತೀವಿ. ನಿಮ್ಮ ಮಗಳು ಏನಾದ್ರು ಕೆಟ್ಟ ಮಾಡ್ಯಾಳ ಅಂದ್ಕೂಡ ಕರೆದು ಮನೆ ಮಂದಿ ಬಾಜುಕ್ನವರು ಊರು ಹಿರಿಯರು ಎಲ್ಲರೂ ಕರೆದು ಬೈತೀವಿ. ದಯವಿಟ್ಟು ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಬೈಬೇಡ್ರಿ, ತಿಳಿಸಿ ಹೇಳಿ, ಈ ಪ್ರೋತ್ಸಾಹ ಕೊಡ್ರಿ ಹುಡುಗರಿಗೆ, ಅವ್ರು ಮುಂದೆ ಬರ್ತಾರಂತ ತಮ್ಮಲ್ಲಿ ಹೇಳಕ್ಕೆ ಬಯಸ್ತೀನಿ. ಭಾಳಷ್ಟು ಮಂದಿ ಮಕ್ಕಳು ಈಗ ಬೈದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ. ಯಾಕೆ ಶಕ್ತಿ ಇಲ್ಲ ಅಂದರೆ ನಾವು ಊಟ ಮಾಡುವಂಥ ಆರೋಗ್ಯ ಆಗಲಿ, ನೀವು ದಿನ ಕೊಡುವಂಥ ಒಂದು ಯಾರೂ ಇವತ್ತು ಮಕ್ಕಳಿಗೆ ದೊಡ್ಡ ಲೀಡರ್ಸ್ ಕತೆ ಹೇಳಂಗಿಲ್ಲ. ಎಷ್ಟು ಮಂದಿ ಕತೆ ಹೇಳ್ತೀವಿ ಹೇಳ್ರಿ, ಕತೆ ಹೇಳೋಣ. ಮೊನ್ನೆ ಸಾಹಿತ್ಯ ಸಮ್ಮೇಳನ ಆದಾಗ ಬುಕ್ ಸ್ಟಾಲ್ ಇತ್ತು. ನಾವು ಕೇಳಿದ್ವಿ ಒಬ್ಬರಿಗೆ, ಎಷ್ಟು ಬುಕ್ಸ್ ಮಾರಿದ್ವಿ ನಾನು. ಬುಕ್ಸ ಮಾರಲಿಲ್ಲ ರೀ ಅಕ್ಕಾರ ಅಂದ್ರೆ, ಯಾಕಂದ್ರೆ ಓದೋರೇ ಇಲ್ಲ. ಇವತ್ತು ನಾನು ಹೇಳ್ತೀನಿ, ಇವತ್ತು ಭಾಳಷ್ಟು ಮಂದಿ ಯೂಟ್ಯೂಬ್ನಾಗ ಪ್ರತಿಯೊಬ್ಬರದು ಭಾರತ ದರ್ಶನ ನಾವು ಓದಾಕತ್ತು 2 ವರ್ಷ ಆಗಿತ್ತು. ಅಕ್ಕಿದ್ದೆಲ್ಲ ಕನ್ನಡದಾಗ
ಆದ್ರೆ ವಿದ್ಯಾನಂದ ಶನಗರ ಭಾರತದರ್ಶ ಯೂಟ್ಯೂಬ್ನಾಗ ಲೈವ್ ಕೊಡಕತ್ತೈತಿ. ನೀವು ಕತೆ ಹೇಳಬೇಕಾಗಿಲ್ಲ ಮಕ್ಕಳಿಗೆ, ಪುಸ್ತಕ ತೊಗೊಂಡು ಬರ್ರಿ ಓದ್ರಿ. ಆದರೆ ಯೂಟ್ಯೂಬ್ ಒಳಗೆ ಪ್ರತಿ ರಾತ್ರಿ ಮಕ್ಕಳ ಮುಂದೆ ಒಂದೊಂದು ವ್ಯಕ್ತಿ ಇಷ್ಟು ವೆಬ್ಸೈಟ್ ಸಿಗ್ತೈತೆ ಅಂದ್ರೆ ನಿಮ್ಮ ನೀತಿ ಪಾಠ ಅವ್ರಿಗೆ ವ್ಯಕ್ತಿತ್ವ ಬೆಳೆಸೋಕೆ ಇಷ್ಟು ಕತೆ ಸಿಗ್ತಾವಂದ್ರೆ ಒಂದು ಕತೆ ನೀವು ಕೇಳ್ರಿ, ನಿಮ್ಮ ಮಕ್ಕಳನ್ನು ಕೇಳಿಸ್ರಿ. ಯಾಕಂದ್ರೆ ನಮ್ಮ ಗಜೇಂದ್ರಗಢದಾಗ ಇತಿಹಾಸ ಹಿಂಗೈತೆ ಅಂದ್ರೆ ಯಾರ್ಯಾರು ಗಜೇಂದ್ರಗಢದಾಗ ಚಲೋ ಶಿಕ್ಷಣ ಪಡೆದಾರ ಅವರೆಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಾರ ಅಂತಂದು ತಮ್ಮಲ್ಲಿ ಏಕೆ ಹಾಸ್ತೀನಿ. ಇವತ್ತು ಗಜೇಂದ್ರಗಢ ಇಷ್ಟು ಬೆಳೆದೈತೆ ಅಂದ್ರೆ ಇವತ್ತು ಹುಬ್ಳಿ ಅದನ್ನು ನೋಡಿ ನಾಚಬೇಕು. ಇವತ್ತು ಅಂಥ ದೊಡ್ಡ ಗಜೇಂದ್ರಗಢದ ಅಷ್ಟು ಬೆಳೆದೈತೆ ಅಂದ್ರೆ ನಿಮ್ಮ ಮಕ್ಕಳು ಒಳ್ಳೆ ಇನ್ನೂ ಬೆಳೀತಾರಂದ್ರೆ ಪಾಲಕರ ಪಾತ್ರ. ನಾ ಶಿಕ್ಷಕರಿಗೆ ಮತ್ತೊಂದ್ಸಲ ಹೇಳಕ್ಕೆ ಬಯಸ್ತೀನಿ, ನಿಮ್ಮ ದಡ್ಡ ಅದಾನಂತಂದ್ರೆ ನಾಳೆ ಅವನು ಒಂದು ದೊಡ್ಡ ಯಾಕೆ ನಮ್ಮ ರಾಜ್ಯದ ಒಂದು ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದವ ಅಂತಂದು ನಾವು ಯಾರ ಬಂದು ನಿಮ್ಮ ಮನ್ಯಾಗ ದಡ್ಡ ಅದಾನಿಲ್ಲ ನಾವು ಶಾಲೆ ಕಲಿಸ್ತೀವಿ ರೀ. ಮುಂದೆ ಒಂದು ದಿವಸ ಒಳ್ಳೆ ವ್ಯಕ್ತಿ ಆಗ್ತಾನಂತ ಒಂದು ಭಾವನೆ ಶಿಕ್ಷಕರು ಇಟ್ಕೋರಿ. ಪಾಲಕರು ನಿಮ್ಮ ಮಗ ಒಂದ್ಸಲ ಫೇಲ್ ಆದ ತಕ್ಷಣ ಫೇಲ್ ಆಗ್ಯಾನ ಅನ್ಬೇಡ್ರಿ. ಇವತ್ತು 10ನೇ ಫೇಲ್ ಆದಂತೂ ಆ್ಯಪಲ್ ಕಂಪ್ನಿ ಇವತ್ತು ತೆಗ್ದಾನ. ಅದಕ್ಕೆ ನಮ್ಮ ಮಕ್ಕಳನ್ನ ಗೌರವ ಕುಗ್ಗಿಸ್ಬೇಡ್ರಿ ಅಂತ ನಮ್ಮ ಪಾಲಕರಿಗೆ ಮತ್ತೊಂದ್ಸಲ ಒಂದು ಹೇಳ್ತಾ, ನಿಮ್ದೇನಾದ್ರು ಕುಂದು ಕೊರತೆ ಶಾಲೆಗೆ ಏನಾದ್ರು ಬಂತಂದ್ರೆ ದಯವಿಟ್ಟು ನಮ್ಮ ಮುಖಾಂತರ ಒಳ್ಳೆ ಶಿಕ್ಷಕರು ನಿಮ್ಗೆ ಸಿಕ್ತಿದ್ರೆ ದಯವಿಟ್ಟು ನಮ್ಗೆ ಶಿಕ್ಷಕರು ಹಿಂಗೆ ಅದಾನ ಅಂತ ಹೇಳಿದ್ರೆ ನೀವು ನೇಮಿಸಿದಂಥ ಶಿಕ್ಷಕರು, ನೀವು ಹುಡುಗಂಥ ಶಿಕ್ಷಕರು ಈ ಶಾಲೆಗೆ ನಾವು ಕರ್ಕೊಂತೀವಿ ಅಂತ ಹೇಳ್ತಾ, ಈ ಶಿಕ್ಷಕ ಶಾಲೆ ಒಳ್ಳೆ ನಡಿಬೇಕಾತಂದ್ರೆ ಎಲ್ಲ CBSE ಒಂದು ಅಫಿಷಿಯಲ್ ಸ್ಟಾಫ್ ಆಗಲಿ ನಮ್ಮ ಪಟೇಲ್ ಶೆಟ್ಟಿ ಸರ್ ನಿರಂತರವಾಗಿ ದುಡಿತಾರೆ. ನೀನು ಭಾಳ ತನಕ ಮಾತಾಡಿದ್ರು ಸರ್ಗೆ ಶಿಕ್ಷಣ ಬಗ್ಗೆ ಕಡಿಮೆ, ಯಾಕಂದ್ರೆ 121 ಶಾಲೆ ಗುರಿ ಮುಟ್ಟಾಗಿದೆ. ಮತ್ತೊಂದು ಶಾಲೆ ಕಟ್ಟೋದಂತ ಸರ್ ಗುರಿ ಇರ್ತೈತಿ. ನಾ ಪಟೇಲ್ ಶೆಟ್ಟಿ ಸರ್ಗೆ ಈ ಒಂದು ಸಭೆಯ ಮುಖಾಂತರ ವಂದಿಸಿ ಈ ಶಾಲೆ ಆಗಬೇಕಾದ್ರೆ ಎಲ್ಲ ಸಿಗಬೇಕಾದ್ರೆ ಪಟೇಲ್ ಶೆಟ್ಟಿ ಪಾತ್ರನೂ ಇದ್ರಾಗ ಹೆಚ್ಚೈತೆ ಅಂತ ಹೇಳ್ತಾ, ಮತ್ತೊಂದು ಸಲ ಪಾಲಕರು ನಮ್ಮ ಮಕ್ಕಳು ಒಳ್ಳೆಯವರದಾರ. ನಮ್ಮ ಗಜೇಂದ್ರಗಢ ಶಾಲೆ ಒಳ್ಳೇದೈತಿ, ಸಂಸ್ಕಾರವಂತ ಶಾಲೆ ಐತಿ. ಇಲ್ಲಿ ಜಾತಿ ಭೇದ ಭಿನ್ನ ಮತ ಯಾವುದೂ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಜಾತಿಯನ್ನು ಕಲ್ಸಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾವೆಲ್ಲ ಭಾರತ ದೇಶದವರು, ನಾವೆಲ್ಲ ಒಂದಾಗಿ ಬದುಕೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಕರೆದು ಪ್ರತಿ ಸಲ ಇವು ನನ್ನ ಹೆಸರು ಹಾಕ್ಸಂಗಿಲ್ಲ ಕಾರಣ, ಆದರೂ ನಾನು ಕಾರ್ಯಕ್ರಮ ಬರ್ತೀನಿ. ಯಾಕೆ ಬರ್ತೇನೆ ಅಂದ್ರೆ ಇದು ನಮ್ಮ ಗಜೇಂದ್ರಗಢ ಶಾಲೆ, ನಮ್ಮ ಗಜೇಂದ್ರಗಢ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ನಮ್ಮ ಗಜೇಂದ್ರಗಢ ಪಾಲಕರಿಗೆ ಬರ್ತಾರೆ ಅಂದ್ರೆ ಒಂದಕ್ಕೆ ಉದ್ದೇಶಕ್ಕೆ ಬರ್ತೀನಿ. ಈ ಶಾಲೆಯಿಂದ ನಮ್ಗೆ ಯಾವುದೋ ಒಂದು ಲಾಭ ಗೀಭ ಏನೂ ಇಲ್ಲ. ಅದಕ್ಕೆ ಎಲ್ಲ ಪಾಲಕರಿಗೆ ಮತ್ತೊಂದ್ಸಲ ಈ ಶಾಲೆಗೆ ಪ್ರೋತ್ಸಾಹಿಸಿ ನಿಮ್ಮ ಮಾರ್ಗದರ್ಶನ ಯಾವತ್ತೂ ಶಾಲೆಗಿಲ್ಲ ಅಂತ ಹೇಳ್ತಾ ನನ್ನ ತಮ್ಮೆಲ್ಲರಿಗೂ ಧನ್ಯವಾದ.